ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ 2.0ದ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದ್ದಾವೆ. ಯಾರಿಗೆಲ್ಲ ಮನೆಗಳಿಲ್ಲ ಅಂಥವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು 2.5 ಲಕ್ಷದಿಂದ 3.5 ಲಕ್ಷ ರೂಪಾಯಿವರೆಗೂ ಈ ಒಂದು ಮನೆ ಕಟ್ಟೋದಕ್ಕೆ ನಿಮಗೆ ಅಮೌಂಟನ್ನು ಪಡ್ಕೋಬೋದು ಅಂತ ಹೇಳ್ಬೋದು. ನಮ್ಮ ಸುರಪುರಿನ ನಗರಸಭೆ ಕಾರ್ಯಾಲಯ ವತಿಯಿಂದ ಈ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಮನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಕೊನೆ ದಿನಾಂಕ ಏನಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾನೆ. ನಿಮಗೆ ಕೂಡ ಈ ಒಂದು ಮಾಹಿತಿ ಉಪಯೋಗ ಆಗುತ್ತೆ ಮತ್ತು ಮಿತ್ರರಿಗೆ ಶೇರ್ ಮಾಡಿ. ಯಾರಿಗೆಲ್ಲ ಮನೆ ಇಲ್ಲ ಅಂಥವರಿಗೆ ಈ ಒಂದು ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಆನ್ಲೈನ್ ಮುಖಾಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಇದಕ್ಕೆ ಯಾರು ಅರ್ಹರಿರಂತ ನೋಡೋಣ. ಸ್ನೇಹಿತರಿದು ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಒಂದು ಮನೆಯನ್ನು ಕೊಡಲಾಗ್ತಾ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಬನ್ಗೆ ಮಾತ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ರೂರಲ್ಗೆ ಸದ್ಯಕ್ಕೆ ಅರ್ಜಿ ಆಹ್ವಾನ ಆಗಿಲ್ಲ. ಸೊ ಅದು ಕೂಡ ಆಹ್ವಾನ ಆದಾಗ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಏನಿದ್ರು ನಗರ ಪ್ರದೇಶದಲ್ಲಿ ಇರುವಂಥ ಜನರಿಗೆ, ವಸತಿ ರಹಿತ ಜನರಿಗೆ, ಮನೆ ಇಲ್ಲದವರಿಗೆ, ಖಾಲಿ ನಿವೇಶನ ಹೊಂದಿರ್ತಾರಲ್ಲ ಅಂಥವರಿಗೆ ಈ ಒಂದು ಮನೆ ಪಡೆಯೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಅಂತ ಮಾಡಿದ್ದಾರೆ. ಆವಾಗಲೇ ಹೇಳಿದೆ ನಿಮಗೆ ಈ ಒಂದು ಮನೆಯಿಂದ 2.5 ಲಕ್ಷದಿಂದ ನಿಮಗೆ 3 ಲಕ್ಷದವರೆಗೂ ನಿಮಗೆ ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬೋದು, ಸಬ್ಸಿಡಿ. ಇವಾಗ ನೋಡಿ, ಈ ಒಂದು ಮನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಬೇಕಾಗುವಂಥ ಡಾಕ್ಯುಮೆಂಟು, ರಿಕ್ವೈರ್ಡ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಅಪ್ಲಿಕೆಂಟ್ಸ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾರ ಒಂದು ಹೆಸರಿನ ಮೇಲೆ ನಿಮ್ಮದು ನಿವೇಶನ ಇರುತ್ತೆ, ಖಾಲಿ ಜಾಗ, ಸೊ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಇರಬೇಕು ಮತ್ತು ಅವರ ಹೆಸರಿನ ಮೇಲೆ ಆ ಒಂದು ಜಾಗ ನೋಂದಣಿ ಆಗಿರಬೇಕು. ಕುಲ್ಲ ಜಾಗ ಅಂತ ಏನು ಕರಿತೀವಲ್ಲ ಅದು ಮಾತ್ರ ಹೊಂದಿರಲೇಬೇಕು. ಇಲ್ಲಿ ಮತ್ತು ಫ್ಯಾಮಿಲಿಯ ಒಂದು ಸದಸ್ಯರ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಕುಟುಂಬ ಸದಸ್ಯರ ಗಂಡ ಹೆಂಡತಿ ಮಕ್ಕಳ ಒಂದು ಆಧಾರ್ ಕಾರ್ಡ್ಗಳು ಬೇಕಾಗುತ್ತೆ. ಆ್ಯಕ್ಟಿವ್ ಬ್ಯಾಂಕ್ ಪಾಸ್ಬುಕ್ ಅಂತ ಕೊಟ್ಟಿದ್ದಾರೆ. ಬ್ಯಾಂಕ್ ಪಾಸ್ಬುಕ್ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ. ಯಾರ ಒಂದು ಹೆಸರಿನ ಮೇಲೆ ಮನೆ ಹಾಕ್ತೀರಾ ಅವರ ಒಂದು ಹೆಸರಿನ ಮೇಲೆ ಒಂದು ಬ್ಯಾಂಕ್ ಅಕೌಂಟನ್ನು ಹೊಂದಿರಲೇಬೇಕಾಗುತ್ತೆ. ಅದರ ನಂತರ ಇನ್ಕಮ್ ಪ್ರೂಫ್ ಕೂಡ ಬೇಕಾಗುತ್ತೆ. ಇನ್ಕಮ್ ಪ್ರೂಫ್ ಅಂದರೆ ನಿಮಗೆ ಈಗ ನಾರ್ಮಲಾಗಿ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದೇ ಕೊಟ್ಟರೆ ನಡೆಯುತ್ತೆ. ಸೊ ಬಿಸ್ನೆಸ್ ಮಾಡೋರಾಗಿದ್ದರೆ ಇನ್ಕಮ್ ಟ್ಯಾಕ್ಸದು ಹಚ್ಚಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಆಗಿ ಬಡವರಿಗೆ ಈ ಒಂದು ಮನೆಗಳನ್ನು ಕೊಡಲಾಗುತ್ತೆ. ಸೊ ಅದರಷ್ಟು ಇನ್ಕಮ್ ಟ್ಯಾಕ್ಸ್ ಏನು ಕಟ್ಟೋಕ್ಕೆ ಆಗಿರಲ್ಲ. ಸೊ ಅಂಥವರು ಒಂದು ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸಿದ್ರೆ ಸಾಕು. ತಹಸೀಲ್ ಕಚೇರಿಯಿಂದ ಏನು ಕೊಡ್ತಾರಲ್ಲ ಆದಾಯ ಪ್ರಮಾಣಪತ್ರ ಅದನ್ನೇ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. PDF ಓಲಿ ಅಂತ ಕೊಟ್ಟಿದ್ದಾರೆ. ಅದನಂತರ ಲ್ಯಾಂಡ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ. ಆವಾಗಲೇ ಹೇಳಿದೆ ನಿಮಗೆ ಈ ಒಂದು ಲ್ಯಾಂಡ್ ನಿವೇಶನ ನಿಮಗೆ ಯಾರ ಹೆಸರಲ್ಲಿ ಹೊಂದಿರ್ತೀರೋ ಅವ್ರ ಹೆಸರಲ್ಲೇ ಮನೆಯನ್ನು ಹಾಕಬೇಕಾಗುತ್ತೆ. ಕಂಪಲ್ಸರಿಯಾಗಿ ನೀವು ಜಾಗನ ಹೊಂದಿರಬೇಕಾಗುತ್ತೆ, ಕುಲ್ಲ ಜಾಗ. ಆ ಒಂದು ಕುಲ್ಲ ಜಾಗದ ಒಂದು ದಾಖಲಾತಿ ಹೊಂದಿರಲೇಬೇಕು, ನಿಮ್ಮ ಹೆಸರಲ್ಲಿ ಇರಲೇಬೇಕು. ಸೊ ಅಂದಾಗ ಮಾತ್ರ ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಯಾಕಂದರೆ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ತಂದೆ ತಾಯಿದು ಕಂಪಲ್ಸರಿಯಾಗಿ ನಿಮಗೆ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ಹಾಗಾಗಿ ಇವಿಷ್ಟು ಡಾಕ್ಯುಮೆಂಟ್ ಇದೆ ಸಾಕು, ನಿಮಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇದು ಕೇವಲ ನಗರದ ಪ್ರದೇಶದಲ್ಲಿರುವಂಥ, ಅಂದರೆ ನಗರ ಪ್ರದೇಶ ಪುರಸಭೆ ಮತ್ತು ನಗರಸಭೆ ಮಹಾನಗರ ಪಾಲಿಕೆಯಲ್ಲಿರುವಂಥ ಪ್ರದೇಶಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಯಾಕಂದರೆ ಅರ್ಬನ್ 2.0 ಅಂತ ಮಾಡಿದ್ದಾರೆ. ಇವಾಗ ರೂರಲ್ಗೆ ಇದು ಸಂಬಂಧ ಇಲ್ಲ, ರೂರಲ್ ಸಪ್ರೇಟಾಗಿ ಕರೀತಾರೆ. ಸೊ ರೂರಲ್ ಸಪ್ರೇಟ್ ಕರೆದಾಗ ಅವಾಗ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಿಗೆ ಮನೆಗಳನ್ನು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಸದ್ಯಕ್ಕೆ ಇವಾಗ ನಗರ ಪ್ರದೇಶದಲ್ಲಿರುವಂಥ ಜನರಿಗೆ ಮಾತ್ರ ಮನೆಗಳು ಹಾಕೋಕ್ಕೆ ಅವಕಾಶ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆದ ಒಂದು ವಿಡಿಯೋನ ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ಒಂದು ನಗರ ಪ್ರದೇಶದವರಿಗೆ ಮನೆಗಳನ್ನು ಕನ್ಫರ್ಮ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ಹೆಚ್ಚಿನ ಮಾಹಿತಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆಗ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಒಂದು ವಿಡಿಯೋ ಕೂಡ ಮಾಡ್ತೇನೆ, ಯಾವ ರೀತಿ ಒಂದು ನಗರ ಪ್ರದೇಶದವರು ಮನೆಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.